ನೀಟ್ ವಿಚಾರವಾಗಿ ಏನು ರಾಹುಲ್ ಗಾಂಧಿ ಮತ್ತು ಆಮ್ ಆದ್ಮಿ ಎಣ್ಣೆ ಸಿಗಕ್ಕಾಯ್ದ್ರಿ, ಈಗೆಲ್ಲ ಒಂದಾಗ್ಬಿಟ್ಟವ್ರೆ. ಮೋದಿ ಸರ್ಕಾರದ ವಿರುದ್ಧ ಸುಳ್ಳು ಆಪಾದನೆಗಳನ್ನ ಮಾಡಿ ಧರಣಿ ಮಾಡಿದಾರಲ್ಲ. ಈಗಾಗಲೇ ಮೋದಿ ಸರ್ಕಾರ SIT ರಚನೆ ಮಾಡಿ ಎಲ್ಲರನ್ನೂ ಅರೆಸ್ಟ್ ಮಾಡಿ ಜೈಲಿಗೂ ಕಳಿಸಿದ್ದಾರೆ. ಇವ್ರಿಗೆ ಅದ್ರ ಬೇಕಿಲ್ಲ, ಇಲ್ಲಿ ರಾಜಕೀಯ ಮಾಡ್ಬೇಕಷ್ಟೆ. ಯಾಕೆ ಅಂದ್ರೆ ಮೂಲೆ ಗುಂಪು ಆಗ್ಬಿಟ್ಟಿದ್ರು. ವೆಸ್ಟ್ ಬೆಂಗಾಲ್ ಸೋತ ಮೇಲೆ, ಅಸ್ಸಾಂ ಸೋತ ಮೇಲೆ, ತಮಿಳ್ನಾಡು ಸೋತ ಮೇಲೆ ಎಲ್ಲ ಮೂಲೆ ಗುಂಪು ಆಗೋಗ್ಬಿಟ್ಟಿದ್ರು. ಅದರಿಂದ ಹೊರ ಬರೋಕೆ ಮಾಡಿರುವಂತ ಒಂದು ನಾಟಕ ಇದು. ಇಲ್ಲಿ ಧಾರವಾಡದಲ್ಲಿ, ಹುಬ್ಳಿ ಧಾರವಾಡದಲ್ಲಿ ದೊಡ್ಡ ಹೋರಾಟ ಆಯ್ತು. ಲಾಠಿ ಚಾರ್ಜ್ ಮಾಡಿದ್ರಿ. ಈಗ ಹಿಂಗೆ ಲಾಠಿ ಚಾರ್ಜ್ ಖಂಡನೆ ಮಾಡ್ತಾ ಇದ್ರಲ್ಲ, ಲಾಠಿ ಚಾರ್ಜ್ ಬಗ್ಗೆ ಖಂಡನೆ ಅಂತ. ನಾನೇ ಹೋಗಿದ್ದೆ ಹುಬ್ಳಿ ಧಾರವಾಡಗೆ. ಆಮೇಲೆ ವಿದ್ಯಾರ್ಥಿಗಳ ಬಗ್ಗೆ ಬಹಳ ಕಾಳಜಿ ಅಂದ್ರಲ್ಲ. RCB 11 ಜನ ಸತ್ತೋದ್ರಲ್ಲ, ಅವಾಗೆಲ್ಲೋಗಿತ್ತು ನಿಮ್ಮ ಕಾಳಜಿ ರಾಹುಲ್ ಗಾಂಧಿ ಅವರೇ? 11 ಜನ ಅಮಾಯಕ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ರಲ್ಲ, ಅವಾಗ ಎಲ್ಲೋಗಿತ್ತು ನಿಮ್ಮ ಕಾಳಜಿ? ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಅಂತೆ. ಅಲ್ಲಾದರೂ ಜೈಲಿಗೆ ಹಾಕಿದ್ರು. ಯಾರು? ನರೇಂದ್ರ ಮೋದಿ ನೀಟಲ್ಲಿ ಯಾರ್ಯಾರು ತಪ್ಪು ಮಾಡಿದಾರೋ ಅವ್ರನ್ನ ಬಿಡಲ್ಲ ಅಂತಾನು ಹೇಳಿದಾರೆ, ಜೈಲಿಗೆ ಹಾಕೋದು. ನೀವೆಲ್ಲರಿಗೂ ಕ್ಲೀನ್ ಚಿಟ್ ಕೊಟ್ಬಿಟ್ರಲ್ಲ. ವ್ಯತ್ಯಾಸ ಅಷ್ಟೇ, ಕಾಂಗ್ರೆಸ್ಗೂ BJPಗಿರೋ ವ್ಯತ್ಯಾಸ. ನೀವೆಲ್ಲ ಕ್ಲೀನ್ ಚಿಟ್. ಮತ್ತೆ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಕಮಿಷನರ್ನ, ಪೊಲೀಸ್ ಕಮಿಷನರ್ನ? ತಪ್ಪು ಮಾಡೇ ಇಲ್ಲ ಅಂದ್ರೆ ಸಸ್ಪೆಂಡ್ ಯಾಕೆ ಮಾಡಿದ್ರಿ ಪೊಲೀಸ್ ಕಮಿಷನರ್? ಈಗೆಲ್ಲ ಕ್ಲೀನ್ ಚಿಟ್ ಯಾಕೆ ಕೊಟ್ರಿ? ಅಂದ್ರೆ 11 ಜನರ ಸಾವಿಗೆ ಯಾರು ಕಾರಣ ಹೇಳ್ಬೇಕಲ್ಲ ಸರ್ಕಾರ. ಫೋಟೋ ಶೂಟ್ ಮಾಡ್ಕೊಂಡವ್ರ ಕಾರಣನ? ಹೆಂಡತಿ ಮಕ್ಕಳೆಲ್ಲರ ಪೆರೇಡ್ ಮಾಡಿ ಕ್ರಿಕೆಟ್ ಪ್ಲೇಯರ್ಸ್ ಜೊತೆ ನಿಂತ್ಕೊಂಡು ಕೇಕೆ ಹಾಕೊಂಡು ನಗ್ನಗ್ತಾ ನಿಂತಿದ್ರಲ್ಲ, ಅದು ಕಾರಣನಾ? ಹೇಳಿ. ಅದರಿಂದ ಮೋದಿಯವ್ರ ಬಗ್ಗೆ ಮಾತಾಡೋ ಅಂತ ಯೋಗ್ಯತೆ ಇಲ್ಲ ಕಾಂಗ್ರೆಸ್ ಅವ್ರಿಗೆ. ಫಸ್ಟ್ ಈ 11 ಜನದ್ದು ಉತ್ತರ ಕೊಡಬೇಕು. ಮತ್ತು ಹುಬ್ಳಿ ಧಾರವಾಡದಲ್ಲಿ ಲಾಠಿ ಚಾರ್ಜ್ ಮಾಡ್ತಾರಲ್ಲ, ಅದಕ್ಕೆ ಉತ್ತರ ಕೊಡಿ ನೀವು ಫಸ್ಟ್. ಅದರಿಂದ ಇವತ್ತು ಏನು ಪ್ರಧಾನಮಂತ್ರಿ ಮನೆ ಮುಂದೆ ಏನು ಪ್ರತಿಭಟನೆ ಮಾಡಿದ್ದಾರೆ, ಅದು ಒಳ್ಳೆಯ ಸಂಸ್ಕೃತಿ ಅಲ್ಲ. ರಿಸ್ಟ್ರಿಕ್ಟೆಡ್ ಏರಿಯಾ ಅದು. ಪ್ರಧಾನಮಂತ್ರಿ ಯಾರೇ ಇರ್ಬೋದು, ಮಾಡಿರೋಂಥದ್ದು ಒಳ್ಳೆ ಸಂಪ್ರದಾಯ ಅಲ್ಲ. ನರೇಂದ್ರ ಮೋದಿ ಬಂದ ಮೇಲೆ MBBS ಸೀಟ್ಗಳನ್ನು 51,000 ಇದ್ದಿದ್ದನ್ನ 1,36,000ಕ್ಕೆ ಏರಿಕೆ ಮಾಡಿದ್ದಾರೆ. MBBS ಸೀಟ್. PG ಸೀಟ್ಗಳನ್ನು 31,000 ಇದ್ದಿದ್ದು 1,01,700 ಜಾಸ್ತಿ ಮಾಡಿದ್ದಾರೆ. ವೈದ್ಯಕೀಯ ಕಾಲೇಜುಗಳು 387 ಇದ್ದಿದ್ದು ಅದನ್ನ 780 ಮಾಡಿದ್ದಾರೆ. ಅಂದ್ರೆ ನೀಟ್ ವಿಚಾರದಲ್ಲಿ ಮೋದಿಯವರು ಜನರ ಪರವಾಗಿ ಕೆಲಸ ಮಾಡಿದ್ದಾರೆ. ಆ ಹೊಟ್ಟೆ ಉರಿಯಿಂದ ಇವತ್ತು ಈ ನೀಟ್ ವಿಚಾರವಾಗಿ ಕಾಂಗ್ರೆಸ್ ಅವರು ಏನು ರಾಜಕಾರಣ ಮಾಡ್ತಾ ಇದ್ದಾರೆ, ಇದರ ವಿರುದ್ಧ ಇವತ್ತು ನಾನು ಕೂಡ ನನ್ನ ನೇತೃತ್ವದಲ್ಲಿ ನಾನು ಕಾಂಗ್ರೆಸ್ ಆಫೀಸ್ಗೆ ಮುತ್ತಿಗೆ ಹಾಕಕ್ಕೆ ಹೋಗ್ತಾ ಇದ್ದೀನಿ. ಈಗ ಹೋಗ್ತೀನಿ ನಾನು. ಮೊದಲೇ ಹೇಳಿದ್ರೆ ಪೊಲೀಸರು ಈಗಲೇ ಬಂದು ಕಾಯ್ತಾ ಇದ್ರು, ಇಲ್ಲೇ ಬಂದು ಕಾಯ್ತಾವ್ರೆ. ಎಲ್ಲ ವಿಧಾನಸೌಧಕ್ಕೆ ಬಂದು ಕಾಯ್ತಾವ್ರೆ. ಅದಕ್ಕೆ ನಾನು, ನಮ್ಮ ಎಲ್ಲ MLAಗಳು, ನಮ್ಮ ಕಾರ್ಯಕರ್ತರು
MLCಗಳು ಎಲ್ಲರೂ ಕೂಡ ಸರ್ ಹೋಗಕ್ ಬಿಟ್ಟಿಲ್ಲ ಅಂತ ಅಲ್ಲೇ ಕಂಟ್ರೋಲ್